ಓಕೆ. ಸೊ ಇವಾಗ ನಾವು ಬಂದ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಮಾತಾಡ್ತಾ ಇದೀವಿ. ನೆಕ್ಸ್ಟ್ ಕ್ಲಾಸ್ ಬಗ್ಗೆ ನಾವು ಯಾವ ಯಾವ ವಿಚಾರಗಳನ್ನ ಇಟ್ಟಿದೀವಿ, ನೆಕ್ಸ್ಟ್ ಕ್ಲಾಸ್ ಯಾವಾಗ ಪ್ರಾರಂಭ ಆಗುತ್ತೆ, ಎಷ್ಟು ದಿನ ನಡೀತದೆ, ಯಾವ ವಿಷಯಗಳ ಬಗ್ಗೆ ಇದರಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳ್ತೀವಿ. ಸೊ ಈ ಕ್ಲಾಸು ಮರಣ ಮತ್ತು ಪಿತೃಗಳಿಗೆ ಸಂಬಂಧಪಟ್ಟಂತ ಕ್ಲಾಸ್ ಆಗಿರ್ತದೆ. ಏನ್ ಸರ್ ಇದು ಮರಣ ಅಂದ್ರೆ, ಆಲ್ರೆಡಿ ನೀವು ಜನ್ಮ ಜಾತಕವನ್ನ ನೋಡಿರ್ತೀರಾ. ಅದೇ ರೀತಿ ಋತುಮತಿ ಕುಂಡಲಿಯನ್ನ ಹೇಗ್ ಹಾಕೋದನ್ನೋದು ಮತ್ತೆ ಅದನ್ನ ಪ್ರಿಡಿಕ್ಷನ್ ಹೇಗ್ ಮಾಡೋದು ಅನ್ನೋದನ್ನ ನಾವು ನೋಡಿರ್ತೀವಿ. ಇವಾಗ ನೆಕ್ಸ್ಟ್ ಸತ್ತೋರ್ ಕುಂಡ್ಲಿನ ಹೇಗ್ ಹಾಕೋದು, ಸತ್ತಿರುವಂತ ಸಮಯದ ಮೇಲೆ ಪ್ರಿಡಿಕ್ಷನ್ ಹೇಗ್ ಮಾಡೋದು, ಪರಿಹಾರ ಏನ್ ಕೊಡೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಅಂದ್ರೆ ವಾರ ಫಲ ಅಂತ ಕರಿತೀವಿ. ಇವಾಗ ಸಪೋಸ್ ಯಾರಾದ್ರೂ ತೀರ್ಕೊಂಡ್ರು, ಭಾನುವಾರ ತೀರಿದ್ರೆ ಏನ್ ಫಲ, ಸೋಮವಾರ ತೀರ್ಕೊಂಡಿದ್ರೆ ಏನ್ ಫಲ, ಮಂಗಳವಾರ ತೀರ್ಕೊಂಡಿದ್ರೆ ಏನ್ ಫಲ ಅನ್ನೋದ್ರ ಬಗ್ಗೆ ನಾವು ವಿಷಯವನ್ನ ತೆಗೆಯೋಣ. ಯಾವ ತಿಥಿ ದಿವಸ ತೀರ್ಕೊಂಡ್ರೆ ಏನ್ ಫಲ, ಯಾವ ನಕ್ಷತ್ರಕ್ಕೆ ತೀರ್ಕೊಂಡ್ರೆ ಏನ್ ಫಲ ಅನ್ನುವಂಥದ್ದನ್ನ ನೋಡೋಣ. ಯಾವ ಒಂದು ಪರಿಹಾರ ಕ್ರಿಯೆಗಳನ್ನ ನಾವು ಮಾಡ್ಬೇಕಾಗತ್ತೆ ಈ ತರ ಆದಾಗ, ಅಥವಾ ಮುಂದೆ ಜೀವನದಲ್ಲಿ ಏನು ಸಮಸ್ಯೆ ಬರುತ್ತೆ. ಒಬ್ಬ ವ್ಯಕ್ತಿ ಮೃತ ಆಗಿದ್ದಾನೆ, ಇವಾಗ ಧನಿಷ್ಠ ಮಂಚಕ ಇತ್ಯಾದಿಗಳನ್ನ ಹೇಳ್ತಾರಲ್ವಾ. ಸೊ ಅದೇ ರೀತಿ ಯಾವ್ದಾದ್ರು ನಕ್ಷತ್ರಗಳಿದ್ಯಾ ಅಂದ್ರೆ ಹೌದು, ಒಂದೇ ಒಂದು ನಕ್ಷತ್ರ ಇದೆ, ಒಂದೇ ಒಂದು ವಾರ ಇದೆ. ಇದೆರಡು ಏನಾದ್ರೂ ಬಂತು ಅಂತ ಹೇಳಿದ್ರೆ ಸಮಸ್ಯೆಗಳು ಬರುತ್ತೆ. ಅದ್ರ ಬಗ್ಗೆ ಬಂದ್ಬಿಟ್ಟು ನಾವು ಉಲ್ಲೇಖ ನಮ್ಮ ತರಗತಿನಲ್ಲಿ ಅದ್ರ ಬಗ್ಗೆ ನಾವು ತಗೊಳ್ಳೋಣ. ಅದೇ ರೀತಿ ಒಂದು 3 ತಿಥಿಗಳು ಇರ್ತವೆ. ಆ 3 ತಿಥಿಗಳಲ್ಲಿ ಒಂದು ವಾರ ಮತ್ತೆ ಒಂದು ನಕ್ಷತ್ರದಲ್ಲಿ ಏನಾದ್ರು ತೀರ್ಕೊಂಡ್ರೆ ಆವಾಗ ಅವ್ರಿಗೆ ಯಾವ ರೀತಿಯಾದಂತ ಪರಿಹಾರಗಳನ್ನ ನಾವು ಮಾಡ್ಬೇಕು, ಮುಂದೆ ಸಮಸ್ಯೆ ಏನಾದ್ರು ಆಗುತ್ತಾ. ಕೆಲವೊಂದ್ಸಲ ಏನಾಗುತ್ತೆ, ಯಾರೋ ಒಬ್ರು ತೀರ್ಕೊಂಡಿರ್ತಾರೆ, ಅವ್ರು ತೀರ್ಕೊಂಡು 1 ವರ್ಷದೊಳಗಾಗಿ ಇನ್ನೊಂದ್ 2-3 ಈ ಜನಗಳು ತೀರ್ಕೊಳ್ಳೋದು ಸ್ಟಾರ್ಟ್ ಆಗ್ತಾರೆ. ಒಬ್ಬರ ಜೊತೆಗೆ 3 ತಗೊಂಡ್ ಹೋಗುತ್ತೆ, ಅಥವಾ ಒಂದ್ ತಲೆ ಮೇಲೆ ಇನ್ನೊಂದ್ ತಲೆ ತಗೊಂಡ್ ಹೋಗ್ತಾರೆ ಅನ್ನುವಂಥದ್ದೆಲ್ಲ ಗಾದೆ ಮಾತಾಡ್ತಾರೆ ನಮ್ಮವರು. ಇದಕ್ಕೆ ಕಾರಣ ಏನು, ಯಾವ ರೀತಿಯಾದಂತ ಪರಿಹಾರ ಕ್ರಿಯೆಗಳನ್ನ ಇದಕ್ ಮಾಡಬೇಕು, ಪರಿಹಾರ ಮಾಡಿದ್ರೆ ಕೆಲಸ ಮಾಡುತ್ತಾ ಮಾಡಲ್ಲ, ಇದು ಕೂಡ ಬೇಕು ನಮ್ಗೆ. ಆಕ್ಚುಲಿ ತುಂಬಾ ಜನ ಒಂದ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲದಕ್ಕೂ ಪರಿಹಾರ ಇದೆ, ಎಲ್ಲದಕ್ಕೂ ಪರಿಹಾರ ಮಾಡ್ಬೋದು. ಕೆಲವೊಂದ್ಸಲ ಜಾತಕ ಅಥವಾ ಪ್ರಶ್ನಾದಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಆಗುತ್ತೆ, ಪರಿಹಾರ ಮಾಡಿದ್ರೆ ಪರಿಹಾರ ಆಗಲ್ಲ. ಸೊ ಮರಣ ಕುಂಡಲಿಯಲ್ಲಿ ನಾವು ಕಂಡುಹಿಡಿಬಹುದಾ, ಯಾವ ರೀತಿ ಡೆತ್ ಆಯ್ತು, ಅಥವಾ ಆ ಡೆತ್ ಇಂದ ಯಾರಿಗ್ಯಾರಿಗೆ ಸಮಸ್ಯೆ ಆಗುತ್ತೆ, ಆ ಡೆತ್ ಇಂದ ಆಗಿರುವಂತ ಆತ್ಮ ಏನಿದೆಯೋ, ಆ ಪ್ರೇತ ಸ್ಥಿತಿಯಲ್ಲಿರುವಂತ ಆತ್ಮ ಏನಿದೆಯೋ ಅದನ್ನ ಪಿತೃ ಸ್ಥಿತಿಗೆ ತಲುಪಿಸೋಕೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ವೈದಿಕ ರೂಪದಲ್ಲಿ ಏನೇನ್ ಪರಿಹಾರಗಳಿದೆ ಅನ್ನೋದ್ರ ಬಗ್ಗೆ ನಾವು ಇದೇ 30ನೇ ತಾರೀಕಿನಿಂದ ತರಗತಿ ಪ್ರಾರಂಭ ಆಗುತ್ತೆ. 30ನೇ ತಾರೀಕು ತರಗತಿ ಇರುತ್ತೆ, 31ನೇ ತಾರೀಕು ಭಾನುವಾರ ತರಗತಿ ಇರಲ್ಲ, ಮತ್ತೆ ಸೋಮವಾರ ತರಗತಿ ಇರುತ್ತೆ, ಮಂಗಳವಾರ ತರಗತಿ ಇರುತ್ತೆ. ಅಂದ್ರೆ ಒಟ್ಟು 3 ದಿನದ ತರಗತಿ ಇರುತ್ತೆ. ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, PDF ಇರುತ್ತೆ. ಇದರ ಜೊತೆಗೆ ಈ 3 ದಿನದ ತರಗತಿಯಲ್ಲಿ ಪಿತೃದೋಷದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಈ ಸಲ. ಸೊ ಪಿತೃದೋಷ ಅಂದ್ರೂ ಕೂಡ ತುಂಬಾ ಜನರಿಗೆ ಇರುವಂತ ಒಂದು ಡೌಟು, ನಮ್ಮ ತಂದೆದು ಅಂತ. ಪಿತೃದೋಷ ಅಂದ್ರೆ ಅದಲ್ಲ. ಪಿತೃದೋಷ ಅಂದ್ರೆ ಏನು, ಪಿತೃದೋಷಕ್ಕೆ ಯಾವ ರೀತಿಯಾದಂತ ಪರಿಹಾರ ಇತ್ಯಾದಿಗಳನ್ನ ಮಾಡಬಹುದು, ಪಿತೃದೋಷದಲ್ಲಿ ಯಾವ್ಯಾವ ರೀತಿ ಅಂದ್ರೆ, ಸಪೋಸ್ ತಿಳ್ಕೊಳ್ಳಿ ಜಾತಕ ಇಲ್ಲ, ಓಕೆ, ಒಬ್ಬ ವ್ಯಕ್ತಿ ನಿಮ್ ಹತ್ರ ಬಂದಿದ್ದಾನೆ, ಪ್ರಶ್ನೆ ಹಾಕಕ್ ಬರಲ್ಲ ನಿಮ್ಗೆ, ಜಾತಕ ಇಲ್ಲ, ಬಟ್ ನಮ್ಗೆ ಪಿತೃದೋಷ ಇದೆ ಅಂತ ಹೆಂಗ್ ಕಂಡುಹಿಡಿಯೋದು, ಅದನ್ನ ಏನೇನ್ ಸಿಂಪ್ಟಮ್ಸ್ ಬರುತ್ತೆ ಅನ್ನೋದನ್ನ ಕೂಡ ನಾವು ತಿಳಿಸ್ತೀವಿ. ಜಾತಕ ಇದೆ ಸರ್, ಅಥವಾ ಪ್ರಶ್ನೆ ಹಾಕಿ ನೋಡುವಾಗ ಯಾವ ಯಾವ ಸೂತ್ರಗಳನ್ನ ಜ್ಯೋತಿಷ್ಯದ ರೀತಿಯಲ್ಲಿ ನಾವು ಹಾಕ್ಬೋದು, ಜ್ಯೋತಿಷ್ಯ ರೀತಿಯಲ್ಲಿ ಯಾವ ಯಾವ ಸೂತ್ರಗಳನ್ನ ನೋಡಿದಾಗ ಇವರಿಗೆ ಪಿತೃದೋಷ ಇದೆಯಾ ಇಲ್ವೋ ಅನ್ನೋದನ್ನ ತಿಳ್ಕೋಬಹುದು ಅನ್ನೋದ್ರ ಬಗ್ಗೆನೂ ನಾವು ಮಾತಾಡೋಣ. ಅದ್ರ ಜೊತೆಗೆ ಬಹಳಷ್ಟು ಜನ ಪಿತೃದೋಷಕ್ಕೆ ಪರಿಹಾರಗಳನ್ನ ಮಾಡ್ಕೊಂಡ್ ಬಂದಿರ್ತಾರೆ. ಒಂದು ಸಮಥಿಂಗ್ ಪ್ಲೇಸು, ಕ್ಷೇತ್ರ ಪರಿಹಾರ, ಅಥವಾ ಇಂಥ ಕಡೆ ನಾವು ಹೋದ್ವಿ, ಅಥವಾ ನಿಮಿಷಾಂಬದ ಹತ್ರ ಹೋದ್ವಿ, ನಾವು ಶ್ರೀರಂಗಪಟ್ಟಣದಲ್ಲಿ ಪರಿಹಾರ ಮಾಡಿದ್ವಿ, ಗೋಕರ್ಣದಲ್ಲಿ ಪರಿಹಾರ ಮಾಡಿದೆ ಅನ್ನುವಂಥದ್ದು ಇರುತ್ತೆ. ಸೊ ಎಲ್ಲಿ ಪರಿಹಾರವನ್ನ ಮಾಡ್ಬೇಕು, ಪರಿಹಾರ ಯಾರಿಗ್ ಮಾಡ್ಬೇಕು, ಈ ಪ್ರಶ್ನೆ ತುಂಬಾ ಜನರಿಗೆ ಕಾಡುವಂತ ಪ್ರಶ್ನೆ. ಪರಿಹಾರ ಯಾರಿಗ್ ಮಾಡ್ಬೇಕು, ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿದ್ದಾರೆ. ನಮ್ಮ ಪಿತೃಗಳು ಯಾರು ಮೋಕ್ಷಕ್ಕೆ ತಲುಪಿದ್ದಾರೆ, ಯಾರು ಇನ್ನು ಪ್ರೇತ ಸ್ಥಿತಿನಲ್ಲಿದ್ದಾರೆ, ಪರಿಹಾರ ಯಾರಿಗ್ ಮಾಡ್ಬೇಕು, ಇದು ಪರಿಹಾರ ಯಾರಿಗ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಯಾರು ಕೇಳಲ್ಲ. ಎಲ್ರು ಏನ್ ಮಾಡ್ತಾರೆ, ಈ ಪಿತೃಪಕ್ಷಗಳು ಬಂದಾಗ ಪಿತೃಗಳಿಗೆ ಹೋಗಿ ಮಾಡುವಂತದ್ದು, ಪಿತೃಗಳಿಗೆ ಮಾಡು, ಪಿತೃಗಳಿಗೆ ಮಾಡು, ಪಿತೃಗಳು. ನಾನ್ ಹೇಳ್ತಾ ಇದೀನಿ, ಈ ಪಿತೃಗಳು ರೀಬರ್ತ್ ಆಗ್ಬಿಟ್ಟಿದ್ರೆ, ನಿಮ್ದೇ ವಂಶದಲ್ಲಿ ಮತ್ತೆ ಹುಟ್ಟಿ ಬಂದ್ಬಿಟ್ಟಿದ್ರೆ, ನೀವು ಯಾರ ಹೆಸರಿನಲ್ಲಿ ಪಿಂಡ ಪ್ರದಾನಾದಿಗಳನ್ನ ಮಾಡ್ತಾ ಇದೀರೋ, ತರ್ಪಣಾದಿಗಳನ್ನ ಮಾಡ್ತಾ ಇದೀರೋ, ಇವ್ರು ರೀಬರ್ತ್ ಆಗ್ಬಿಟ್ಟಿದ್ರೆ ಇವಾಗ ನೀವು ಮಾಡ್ತಾ ಇರೋದು ಯಾರಿಗೆ, ಯಾರಿಗೆ ಕೊಡ್ತಾ ಇದೀರಾ ನೀವು, ಗೊತ್ತಿಲ್ಲ. ಮತ್ತೆ ಗೊತ್ತಿರೋರು ಯಾರು, ಗೊತ್ತಿರುವ ವ್ಯಕ್ತಿಗಳ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಯಾರಿಗ್ ಕೊಡ್ಬೇಕು ಯಾರಿಗ್ ಕೊಡಬಾರ್ದು ಅಂತ. ಸಾರಾಸಗಟಾಗಿ ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಂತ ನೀವು ಈ ರೀತಿ ನೀವು ಮಾಡ್ಕೊಂಡು ಹೋದಾಗ ಆಗಲ್ಲ. ಪಿತೃಗಳು ನಿಮ್ಮಿಂದ ಏನಾದ್ರೂ ಅಪೇಕ್ಷೆ ಪಡ್ತಾ ಇದ್ದಾರಾ, ಯಾವತ್ತಾರು ಕೇಳಿದೀರಾ, ಪಿತೃಗಳನ್ನ ಕೇಳಿದೀರಾ ನೀವುಗಳು, ನನ್ನಿಂದ ಅಪೇಕ್ಷೆ ಪಡ್ತಾ ಇದ್ದೀರಾ, ನಾನು ಮಾಡ್ಬೇಕಾ ಅಂತ ಯಾವತ್ತಾರು ಕೇಳಿದೀರಾ, ಇಲ್ಲ. ನೀವೇನ್ ಮಾಡ್ತೀರಾ ಅಂದ್ರೆ ಎಲ್ಲದಕ್ಕೂ ಪಿತೃದೋಷ, ಎಲ್ಲದಕ್ಕೂ ಪಿತೃದೋಷ, ಎಲ್ಲದಕ್ಕೂ ಪಿತೃದೋಷ. ಒಬ್ಬ ವ್ಯಕ್ತಿ ಸೆಟ್ಲ್ ಆಗ್ತಾ ಇಲ್ಲ ಅಂದ್ರೆ ಪಿತೃದೋಷ.
ಅಲ್ವಾ? ಒಬ್ಬ ವ್ಯಕ್ತಿ ಸೆಟ್ಲ್ ಆಗ್ತಾ ಇಲ್ಲ, ಒಬ್ಬ ವ್ಯಕ್ತಿಯ ಪೀಳಿಗೆ ಬರ್ತಾ ಇಲ್ಲ, ಮುಂದುವರಿತಾ ಇಲ್ಲ, ಬರೀ ಹೆಣ್ಮಕ್ಳಿದ್ದಾರೆ, ಪಿತೃದೋಷ. ಒಬ್ಬ ವ್ಯಕ್ತಿಗೆ ಮಕ್ಕಳೇ ಇಲ್ಲ, ಪಿತೃದೋಷ. ಓಕೆ, ಒಬ್ಬ ವ್ಯಕ್ತಿಗೆ ಉತ್ತಮ ಉದ್ಯೋಗ ಸಿಗ್ತಾ ಇಲ್ಲ, ಪಿತೃದೋಷ. ಒಬ್ಬ ವ್ಯಕ್ತಿಗೆ ಮದುವೆ ಆಗ್ತಾ ಇಲ್ಲ, ಪಿತೃದೋಷ. ಎಲ್ಲದಕ್ಕೂ ಪಿತೃದೋಷ. ಏನೇ ಮಾತಾಡು, ಸರ್ಪದೋಷ, ಕುಲದೇವ್ರ ದೋಷ, ಪಿತೃದೋಷ, ಇದು ಮೂರು ಈಸಿಯಾಗಿ ಸಿಕ್ಬಿಡುತ್ತೆ. ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಬಟ್ ಈ ಕ್ಲಾಸ್ ಅಲ್ಲಿ ಪಿತೃಗಳು ಅಂದ್ರೆ ಯಾರು ರಿಯಲ್ ಆಗಿ, ಮತ್ತೆ ಪಿತೃಗಳು ನಿಮ್ಮಿಂದ ಏನು ಆಸೆ ಪಡ್ತಾ ಇದಾರೆ, ಅದೇ ಪಿತೃಗಳು ನಿಮ್ಮ ಕನಸಿನಲ್ಲಿ ಬಂದು ನಿಮಗ್ ಹೇಳ್ತಾರೆ ತನಗೆ ಏನು ಬೇಕು ಅಂತ. ಯಾವತ್ತು ಯಾವುದೇ ರೀತಿಯ ಪರಿಹಾರಗಳನ್ನ ಮಾಡುವಾಗ ಇದೊಂದು ತಲೆನಲ್ಲಿ ಇಟ್ಕೊಳ್ಳಿ, ನಿಮಗೆ ಸಮಸ್ಯೆ ಯಾರಿಂದ ಆಗ್ತಾ ಇದೆಯೋ ಅವರೇ ಬರ್ಬೇಕು, ಅವರೇ ಹೇಳ್ಬೇಕು ಸಮಸ್ಯೆ ಆಗ್ತಾ ಇದೆ ಅಂತ. ಸುಮ್ನೆ ಜಾತಕದಲ್ಲಿ ನೋಡ್ಕೊಂಡು ಇದೈತೆ ಅದೈತೆ, ಕೆಲವರು ಸರ್ಪದೋಷ ಅಂತಾರೆ, ಪರಿಹಾರ ಮಾಡಿದೆ ಅಂತಾರೆ. ಸರ್ಪ ಯಾವ ತರ ಕನ್ಸಲ್ ಬಂದು ಹೇಳ್ತಾ ದೋಷ ಆಗಿದೆ, ನನಗೆ ಸಮಸ್ಯೆ ಆಗಿದೆ, ನಿನ್ನಿಂದ ಸರಿ ಮಾಡು ಅಂತ. ಆದ್ರೆ ಸರ್ಪ ಕನ್ಸಲ್ ಬರುತ್ತೆ, ಹೇಳುತ್ತೆ, ನಾನು ಹೇಳಿಸ್ತೀನಿ, ಇದು ವಿಡಿಯೋ ರೆಕಾರ್ಡಿಂಗ್ ಇದೆ, ನಾನೇ ಹೇಳ್ತಾ ಇದ್ದೀನಲ್ಲ, ನಾನು ಹೇಳಿಸ್ತೀನಿ, ಆಯ್ತಾ? ದೋಷ ಯಾರ್ದಿದ್ಯೋ ಅವ್ರು ಬಂದು ನಿಮ್ಗೆ ಹೇಳ್ಬೇಕು, ನನಗೆ ಈ ಸಮಸ್ಯೆ ಆಗಿದೆ, ನೀನ್ ಕ್ಲಿಯರ್ ಮಾಡು. ಸಮಸ್ಯೆ ಅವ್ರು ಹೇಳಲ್ಲ, ಬಟ್ ನಾವುಗಳು ನಮ್ ಕಂಡು ಬಿಡ್ತೀವಿ, ನಮಗಳಿಗೆ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಇರಲ್ಲ. ಪ್ರತಿಯೊಂದು ಸಮಸ್ಯೆಗಳನ್ನ ಕಂಡುಹಿಡಿಯೋದಕ್ಕೆ ಒಂದೊಂದು ಮಾರ್ಗಗಳಿದೆ, ಕ್ರಮ ಇದೆ. ನಾವು ಈ ಸಲ ಕ್ಲಾಸ್ ಅಲ್ಲಿ ಪಿತೃದೋಷಕ್ಕೆ ಹೇಗ್ ಕಂಡುಹಿಡಿಬೇಕು, ನೀವ್ ಏನ್ ಮಾಡ್ಕೊಂಡ್ರೆ ನಿಮ್ಮ ಪಿತೃಗಳು ಕಾಣಿಸ್ಕೋತಾರೆ, ಅವ್ರಿಗೆ ಏನ್ ಕೊಟ್ರೆ ಅವ್ರು ಶಾಂತರಾಗ್ತಾರೆ. ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ತಂದೆ ಕಡೆ ಅಥವಾ ತಾಯಿ ಕಡೆ ಯಾವ ಒಂದು ಆತ್ಮ ಇನ್ನೂ ಮೋಕ್ಷ ತಲುಪಿಲ್ಲ, ಇನ್ನೂ ಅದು ನಿಂತಿದೆ, ಅಥವಾ ನಿಮಗೆ ಯಾವ ಪಿತೃವಿನ ಆತ್ಮ ತೊಂದರೆ ಕೊಡ್ತಾ ಇದೆ, ಇದು ಬೇಕು ತಾನೆ. ನಮ್ಮ ವಂಶದಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ, ಎಷ್ಟು ಜನ ಯಾವ ವಿಷಯ ತೀರ್ಕೊಂಡಿದಾರ ಗೊತ್ತಿಲ್ಲ. ಇವಾಗ ನನ್ನ ತಗೊಳ್ಳಿ, ನನ್ನ ತಂದೆ ಹೇಗ್ ತೀರ್ಕೊಂಡ್ರು ನಾನು ಹೇಳಬಲ್ಲೆ, ನನ್ನ ತಾತ ಹೇಗ್ ತೀರ್ಕೊಂಡ್ರು ನಾನು ಹೇಳಬಲ್ಲೆ, ನಮ್ಮ ತಾತ ಅವ್ರ ತಂದೆ ಹೇಗ್ ತೀರ್ಕೊಂಡ್ರು ಗೊತ್ತಿಲ್ಲ, ಕೈ ಡೌನ್ ನಂದು. ಇವಾಗ ಹೇಗ್ ಹೇಳ್ತೀನಿ ನಾನು, ಹೇಗ್ ಗೊತ್ತು ನನಗೆ? ಸಾಧ್ಯನೇ ಇಲ್ದಿರುವಂತ ಮಾತು. ಹಂಗಂದ್ರ ಮೇಲೆ ನೀವು 12 ದ್ವಾದಶ ಪಿಂಡಗಳು, ದ್ವಾದಶ ಪಿತೃಗಳು ಎಲ್ಲರನ್ನೂ ನೀವು ಹೇಗ್ ತಗೊಳಕ್ ಸಾಧ್ಯ? ಎಲ್ಲಿ ಏನಾಗಿತ್ತು, ಯಾರಿಗೆ ಏನ್ ಸಮಸ್ಯೆ ಆಗಿತ್ತು, ಹೇಗಾಗಿತ್ತು, ಇದು ಗೊತ್ತಿಲ್ಲ. ಇದು ಒಂದು ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟ್, ನಿಮ್ಮ ಪಿತೃಗಳಿಗೆ ಶಾಪಿತ ಆಗಿದ್ರೆ ನಿಮ್ಮ ಪಿತೃಗಳು ಏನ್ ಸರ್ ಇದು ಶಾಪಿತ ಅಂದ್ರೆ, ಯಾರಾದ್ರೂ ಶಾಪಗಳನ್ನ ಕೊಡ್ತಾ ಇದ್ರೆ ನಿನ್ ಕುಲನೇ ಬೆಳಿಬಾರ್ದು, ನಿನ್ ವಂಶನೇ ಬೆಳಿಬಾರ್ದು ಅಂತ ನಮ್ಮ ಪಿತೃಗಳಿಗೆ, ನೀವು ನಿಮ್ಮನ್ನ ತಗೋಬೇಡಿ, ನನ್ನನ್ನೇ ತಗೊಳ್ಳಿ, ನಮ್ಮ ಪಿತೃಗಳಿಗೆ ಯಾರಾದ್ರೂ ಒಬ್ರು ಶಾಪ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ, ನಮ್ಮ ವಂಶನೇ ಬೆಳಿಬಾರ್ದು ಅಂತ. ಇದು ಪಿತೃದೋಷ ಹಿಂಗ್ ಬಂದಿರಲ್ಲ, ಇಲ್ಲಿಂದ ಬಂದಿರ್ತದೆ. ಇವಾಗ ಶಾಪ ಕೊಟ್ಟವ್ರನ್ನ ನಾನು ಸೈಲೆಂಟ್ ಮಾಡ್ಬೇಕಾ, ಪಿತೃಗಳನ್ನ ಸೈಲೆಂಟ್ ಮಾಡ್ಬೇಕಾ? ನೀನು ವಂಶ ಬೆಳೆಯಲ್ಲ ಅಂದ್ರೆ ನನಗೆ ಮಕ್ಕಳಾಗಲ್ಲ, ಮಕ್ಕಳಾದ್ರೂ ಗಂಡು ಮಕ್ಕಳಾಗಲ್ಲ, ಗಂಡು ಮಕ್ಕಳಾದ್ರೂ ಅವನಿಗೆ ಗಂಡು ಮಕ್ಕಳಾಗಲ್ಲ, ಅಥವಾ ಅವನು ಉದ್ಧಾರ ಆಗಲ್ಲ. ಇಷ್ಟೇ ಇರೋದು ಮ್ಯಾಟ್ರು, ಆಯ್ತಾ? ರೈಟ್. ಇವಾಗ ಶಾಪ ಕೊಟ್ಟಿರೋರ್ನ ಸೈಲೆಂಟ್ ಮಾಡ್ಬೇಕಾ, ಪಿತೃಗಳನ್ನ ಸೈಲೆಂಟ್ ಮಾಡ್ಬೇಕಾ? ಸೊ ಇವೆಲ್ಲ ಬಂದ್ಬಿಟ್ಟು ಒಳಗಡೆ ಗೂಢಾರ್ಥಕ್ಕೆ ಹೋದಾಗ ಬಹಳಷ್ಟು ವೆರೈಟಿ ಅರ್ಥಗಳಿದೆ. ಮತ್ತೆ ಹೆಣ್ಣು ಮಕ್ಕಳು ಮಾಡಬಹುದಾ? ತುಂಬಾ ಜನರಿಗೆ ಡೌಟ್. ಪಿತೃವಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಹೆಣ್ಣು ಮಕ್ಕಳು ಮಾಡಬಹುದಾ? ಗಂಡು ಮಕ್ಕಳು ಇದ್ದಾರೆ ಮಾಡ್ತಾ ಇಲ್ಲ, ಅಥವಾ ಸರಿಯಾಗಿ ಮಾಡ್ತಾ ಇಲ್ವಾ, ಅಥವಾ ಹೆಣ್ಣು ಮಕ್ಕಳು ಮಾತ್ರ ನಾವಿದೀವಿ ನಾವು ಮಾಡಬಹುದಾ ಅನ್ನುವಂಥದ್ದೆಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತ ಒಂದು ಕ್ಲಾಸ್ ಇದು. ಯಾವುದೇ ಒಂದು ಡೌಟ್ಸ್ ಪಿತೃಗಳಿಗೆ ಸಂಬಂಧಪಟ್ಟಿದ್ದು ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಎಲ್ಲಾ ಡೌಟ್ಸ್ ಗಳಿಗೂ ವಿತ್ ಪರಿಹಾರ, ಈ ಕ್ಲಾಸು ವಿತ್ ಪರಿಹಾರ ಸೇರಿರ್ತದೆ. ವಿತ್ ಪರಿಹಾರದೊಂದಿಗೆ ನಿಮ್ಗೆ ಇದು ಪರಿಪೂರ್ಣವಾಗಿ ತೆರೆ ಎಳಿತದೆ. ಅಂದ್ರೆ ಎಲ್ಲಾ ವಿಷಯದಿಂದನೂ ನಿಮ್ಮನ್ನ ಸಮಸ್ಯೆಯಿಂದ ಹೊರಗಡೆ ತರುವಂತ ಎಲ್ಲಾ ಕಾರ್ಯಕ್ರಮವನ್ನ ಮಾಡ್ತದೆ. ಅದೇ ರೀತಿ 21 ತಲೆಮಾರುಗಳಲ್ಲಿರುವಂತ ಪಿತೃದೋಷವನ್ನ ನಿವಾರಣೆ ಮಾಡುವಂತ ಪರಿಹಾರ ಕ್ಷೇತ್ರದ ಬಗ್ಗೆ ನಾವು ಅವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ. ನಿಮ್ಗೆ ನನ್ನ ಕ್ಲಾಸಿಗೆ ಬಂದಿರೋರಿಗೆ ಎಲ್ರಿಗೂ ಗೊತ್ತಿರ್ಬೋದು, ನಾನು ಯಾವ್ದಾದ್ರು ಒಂದು ದೇವಸ್ಥಾನ ರೆಫರ್ ಮಾಡಿದೆ ಅಂದ್ರೆ ಆ ದೇವಸ್ಥಾನ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಈ ಸಲ ಮತ್ತೊಂದ್ಸಲ ನಾನು ದೇವಸ್ಥಾನ ರೆಫರ್ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ನೋಡಿ, ಇವಾಗ ಒಂದು 3 ತಲೆಮಾರಲ್ಲಿ ನನಗೆ ಪಿತೃದೋಷ ಇದೆ ಅಂತ ತಿಳ್ಕೊಳ್ಳೋಣ. ಯಾವ್ದೋ ಒಂದು 3 ತಲೆಮಾರಿನಲ್ಲಿ ಇರುವಂತ ಯಾವ್ದೋ ಒಂದು ಪಿತೃಗಳು ನನಗೆ ಸಮಸ್ಯೆ ಕೊಡ್ತಾ ಇದ್ದಾರೆ, ನಾನು ಪರಿಹಾರ ಮಾಡಿದೆ, ಸರಿ ಆಯ್ತು. 4ನೇ ತಲೆಮಾರಲ್ಲಿ ಇತ್ತು ಅಂದ್ರೆ, 5ನೇ ತಲೆಮಾರಲ್ಲಿ ಇತ್ತು ಅಂದ್ರೆ, 6ನೇ ತಲೆಮಾರಲ್ಲಿ ಇತ್ತು ಅಂದ್ರೆ, 7ನೇ ತಲೆಮಾರಲ್ಲಿ ಇತ್ತು ಅಂದ್ರೆ ಎಲ್ಲ ಇಲ್ಲಿ ಹೋಗುತ್ತಾ? ಹೋಗಲ್ಲ. ಸೊ 21 ತಲೆಮಾರುಗಳಲ್ಲಿ ಇರುವಂತ ಕ್ಷೇತ್ರ, ಅದು 21 ತಲೆಮಾರುಗಳಲ್ಲಿ ಯಾರಿಗೆ ಏನೇ ಆಗಿರ್ಲಿ, ಯಾವುದೇ ಆತ್ಮಗಳು ಇನ್ನೂ ಪ್ರೇತ ಸ್ಥಿತಿನಲ್ಲಿ ಇರುವಂತದ್ದು ಅಥವಾ ನಿಮ್ಗೆ ಸಮಸ್ಯೆಯನ್ನ ಒಡ್ಡುವಂತದ್ದು ಯಾವುದೇ ಆಗಿರ್ಲಿ, ಎಲ್ಲವನ್ನ ನಿವಾರಣೆ ಮಾಡುವಂತ ಒಂದು ಕ್ಷೇತ್ರದ ಬಗ್ಗೆ ಕೂಡ ನಾವು ಪರಿಹಾರ ಈ ವಿಚಾರದಲ್ಲಿ ಕೂಡ ಈ ಕ್ಲಾಸ್ ಅಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಕೆಲವರಿಗೆ ಆತ್ಮಗಳು ಹಿಡಿದಿರ್ತವೆ, ಮೈಗೆ ಏನಾದ್ರು ಸೇರ್ಕೊಂಡ್ಬಿಟ್ಟಿರ್ತವೆ. ಈ ಆತ್ಮಗಳು ಹಿಡಿಯೋದಕ್ಕೂ ಕೂಡ ಪಿತೃದೋಷ ಕಾರಣ. ಆಕ್ಚುಲಿ ಪಿತೃಗಳಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಇದ್ದಾಗ ಇನ್ನೊಂದು ಆತ್ಮ ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ. ಅದು ನೆಗೆಟಿವ್ ಮಾಡ್ತಾ ಇರ್ಲಿ, ಏನೇ ಮಾಡ್ತಾ ಇರ್ಲಿ, ಸರ್ ಇನ್ನೊಬ್ರು ಹಿಡಿಸಿದ್ರು ಸರ್, ನಾನೇನಂತೀನಿ, ಇನ್ನೊಬ್ರು ಪ್ರಯೋಗ ಮಾಡಿ ಹಿಡಿಸ್ತಾರೆ, ಓಕೆ ಒಪ್ಕೊಳ್ತೀನಿ. ನಿಮ್ಮ ದೇಹ ಇಷ್ಟು ವೀಕ್ ಯಾಕೆ? ನೀವ್ ಯಾಕೆ ಹಿಡಿಸ್ಕೋತಾ ಇದೀರಾ? ಮಾಡಿಸ್ತಾನೆ ಬಿಡಿ, ಈ ತರ ಮಾಂತ್ರಿಕರು ಇದಾರೆ, ಮಾಡ್ಕೋತಾರೆ, ಏನೋ ಮಾಡ್ತಾರೆ. ನಿಮ್ಮ ದೇಹ ಯಾಕೆ ವೀಕು? ನಿಮಗೆ ಯಾಕೆ ಹಿಡಿತದೆ?
ಈ ಗಾಳಿ ಸೋಂಕು, ಈ ತರದ ಸಮಸ್ಯೆಗಳು, ನೆಗೆಟಿವ್ ಎನರ್ಜಿ ಮೈಗಿಟ್ಕೊಂಡಿದೆ ಅಂದವ್ರಿಗೆ ಯಂತ್ರದ ರೂಪವಾಗಿ ಕೂಡ ಪರಿಹಾರವನ್ನ ಈ ತರಗತಿಯಲ್ಲೇ ನಾವು ಕೊಡ್ತಾ ಇದೀವಿ. ಅಂದ್ರೆ ಮರಣದಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಒಬ್ಬ ವ್ಯಕ್ತಿ ತೀರ್ಕೊಂಡವನೇ, ಯಾವ ತಿಥಿನಲ್ಲಿ ತೀರ್ಕೊಂಡವನೇ ಏನ್ ಮಾಡ್ಬೇಕು, ಯಾವ ವಾರದಲ್ಲಿ ತೀರ್ಕೊಂಡವನೇ ಏನ್ ಮಾಡ್ಬೇಕು, ಯಾವ ನಕ್ಷತ್ರದಲ್ಲಿ ತೀರ್ಕೊಂಡವನೇ ಏನ್ ಮಾಡ್ಬೇಕು. ಸರ್ ಇಲ್ಲಿ ತೀರ್ಕೊಂಡಿದ್ದಾನೆ ಅಂದ್ರೆ ಮುಂದೆ ಏನಾಗುತ್ತೆ ಸರ್, ಈ ಮನೆಯಲ್ಲಿ ಏನಾಗುತ್ತೆ, ಈ ಮನೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡಿ. ಒಂದು ತಿಥಿ ಬರುತ್ತೆ, ಆ ತಿಥಿನಲ್ಲಿ ಏನಾದ್ರು ಇನ್ ಕೇಸ್ ಯಾರ್ದಾರು ಮನೆಯಲ್ಲಿ ಒಂದು ಸಾವಾಯ್ತು ಅಂದ್ರೆ ಮುಳುಗೋಯ್ತು, ಅವ್ರದ್ದು ಫುಲ್ ಬಿಸ್ನೆಸ್ ಇಂದ ಹಿಡ್ಕೊಂಡು ಎಲ್ಲವೂ ಮುಳುಗೋಗುತ್ತೆ. ನಾವೇನ್ ಮಾಡ್ತೀವಿ, ನಾರ್ಮಲ್ ಆಗಿ ಹೇಳ್ತೀವಿ, ಅವ್ರ ಜಾತಕ ತಗೋತೀವಿ, ಜಾತಕದಲ್ಲಿ ಎಲ್ಲಾ ರೀತಿಯ ಹುಡುಕಾಟವನ್ನ ಮಾಡ್ತಾ ಇರ್ತೀವಿ, ಎಲ್ಲೂ ಏನು ಕಾಣಿಸಲ್ಲ, ಪರಿಹಾರ ಕೊಟ್ಟರು ಸರಿ ಆಗಲ್ಲ. ಕಾರಣ ಇಷ್ಟೇ, ಈ ತಿಥಿನಲ್ಲಿ ಒಂದು ಮನೆಯಲ್ಲಿ ಒಂದು ಸಾವು ಸಂಭವಿಸ್ತು ಅಂದ್ರೆ ಅವರ ಮನೆಯಲ್ಲಿ ಯಾರು ಬಿಸ್ನೆಸ್ ಲೈನ್ ನಲ್ಲಿ ಇದಾರೋ, ವ್ಯಾಪಾರ ಮಾಡ್ತಾ ಇದಾರೋ, ದೊಡ್ಡ ರೀತಿಯಲ್ಲಿ ಪ್ರಗತಿ ಆಗಿದಾರೋ ಮುಳುಗೋಗ್ಬಿಡ್ತಾರೆ. ಫಿಕ್ಸ್, ಮುಳುಗೋದಂತೂ ಫಿಕ್ಸ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಂದ ನೋಡ್ಬೇಕಂದ್ರೆ ಹೌದು ಅಲ್ಲಿಂದಾನೇ ನೋಡ್ಬೇಕು. ನಾವು ಪ್ರತಿಯೊಂದಕ್ಕೂ ಒಂದು ಜಾತಕ ತಗೋತೀವಿ, ಜಾತಕವನ್ನ ನೋಡ್ತೀವಿ. ಪಿತೃದೋಷ ನನ್ನ ಹತ್ರ ತುಂಬಾ ಜನ ಕ್ಲೈಂಟ್ಗಳು ಬರ್ತಾರೆ, ಸರ್ ನಾವು ಪಿತೃದೋಷ ಮಾಡಿದೀವಿ, ಪರಿಹಾರ ಮಾಡಿದೀವಿ, ಪಿತೃದೋಷ ಪರಿಹಾರ ಮಾಡಿದೀವಿ. ನಾನ್ ಕೇಳೋದು ಒಂದೇ ಪ್ರಶ್ನೆ, ಯಾವ ಪಿತೃಗೆ? ನನ್ನದು ಒಂದೇ ಪ್ರಶ್ನೆ ಇರುತ್ತೆ, ಯಾವ ಪಿತೃಗೆ? ಗೊತ್ತಿಲ್ಲ ಸರ್, ಅವ್ರು ಮಾಡಿದ್ರು ನಾವು ಪೃಥ್ವಿ ಮಾಡಿದ್ವಿ. ಯಾವ ಪಿತೃಗೆ? ಆ ಪಿತೃ ನಿಮ್ಗೆ ಸಮಸ್ಯೆ ಒಡ್ದ ಅಂತ ಯಾರು ಹೇಳಿದ್ರು? ಪಿತೃ ಹೇಳಿದ್ರ ನಿಮ್ಗೆ ಬಂದು? ಯಾವತ್ತಾರು ಹೇಳಿದ್ರ ನಾನ್ ನಿಮ್ಗೆ ಸಮಸ್ಯೆ ಓಡ್ತಾ ಇದ್ದೀನಿ, ನನ್ನಿಂದ ತೊಂದರೆ ಆಗ್ತಾ ಇದೆ, ನನ್ಗೆ ಸರಿ ಮಾಡು ಅಂತ? ಇವಾಗ ನನಗೆ ನಿಮ್ಮಿಂದ ಬೇಜಾರಿದೆ ಅಂತ ತಿಳ್ಕೊಳ್ಳಿ, ನಿಮ್ ಹೆಸರು ಕರೆದ್ಬಿಟ್ಟು ಸರ್ ಏನಂಗ್ ಕೂತಿದ್ದೀರಾ, ಸರಿಯಾಗಿ ಕೂತ್ಕೊಳ್ಳಿ ಹೇಳ್ತೀನ ಇಲ್ವಾ ನಾನು? ಕರೆಕ್ಟಾ ರೀ? ಇಷ್ಟೊತ್ತು ನೀವು ಗುರುಗಳೇ ನೀವು ಮಾತಾಡಿದ್ರು, ಸೆಂಟ್ರಲ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದ್ ಏನಂತ ಹೇಳಿದ್ರಿ ಇನ್ನೊಂದ್ಸಲ ಹೇಳಿ. ನೀವು ಕೇಳ್ತೀರಾ ಕೇಳಲ್ವಾ? ಅಂದ್ರ ಮೇಲೆ ಪಿತೃದೋಷ ಇದೆ ಅಂದ್ರ ಮೇಲೆ ಪಿತೃ ಯಾವ ವಂಶದ ಪಿತೃ, ಯಾವ ವ್ಯಕ್ತಿ, ಯಾವ ಆತ್ಮ, ಏನಾಗಿದೆ, ನನ್ನಿಂದ ಏನ್ ಸಮಸ್ಯೆ ಆಗಿದೆ ಅಥವಾ ನನ್ನಿಂದ ಏನು ಅಪೇಕ್ಷೆ ಪಡ್ತಾ ಇದೆ, ಯಾರು ಹೇಳ್ಬೇಕು? ಅವರೇ ಹೇಳ್ಬೇಕು. ಇದು ನಾವ್ ಹೆಂಗ್ ಹೇಳಕ್ ಸಾಧ್ಯ? ಆದ್ರೂ ನಾವುಗಳು ಹೇಳ್ತೀವಿ, ನಾವುಗಳು ಹೋಗ್ತೀವಿ, ಏನೇನೋ ಮಾಡ್ಕೊಂಡು ಕೂತಿರ್ತೀವಿ, ಇಲ್ದಿರುವಂತ ಪರಿಹಾರ ಕ್ರಿಯೆಗಳನ್ನೆಲ್ಲ ನಾವು ಕೈ ಹಿಡ್ತೀವಿ. ಗೊತ್ತಾಯ್ತಾ? ಮತ್ತೆ ಯಾರೋ ಒಬ್ರು ಹಾಕಿದ್ದಾರೆ ವಸು ರುದ್ರ ಆದಿತ್ಯ ಅಂತ. ಸರ್ ಪಿತೃ ಬೇರೆ, ವಸು ರುದ್ರ ಆದಿತ್ಯಗಳು ಬೇರೆ. ಪಿತೃ ಇಲ್ಲಿ ಇರುವಂತ ಒಂದು ಆತ್ಮ ಪ್ರೇತ ಸ್ಥಿತಿಯನ್ನ ತಲುಪುತ್ತೆ, ಪ್ರೇತ ಸ್ಥಿತಿಯಿಂದ ಪಿತೃ ಸ್ಥಿತಿಗೆ ಮರಳುತ್ತೆ, ಅದು ಹೋಗುತ್ತೆ. ಓಕೆನಾ? ಸೊ ಈ ಬಾಂಡಿಂಗ್ ಅಲ್ಲಿ, ಈ ಮಧ್ಯದ ಜಾಗದಲ್ಲಿ ಇರುವಂತ ಸಮಸ್ಯೆಗಳೇ ನಾನು ಇವಾಗ ಮಾತಾಡ್ತಾ ಇರೋದು. ಇದಕ್ ಮೇಲೆ ಹೋಗುವಂತದ್ದು ವಸು ಆಗಿರ್ಬೋದು, ರುದ್ರ ಆಗಿರ್ಬೋದು, ಆದಿತ್ಯ ಆಗಿರ್ಬೋದು, ಅದಕ್ ಮೇಲೆ ಹೋಗಿ ಪಿತೃದೇವತೆಗಳಾಗಿ ಕೂತ್ಕೋಬಹುದು, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಇದ್ರ ಒಳಗಡೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಇರುವಂತ ಸಮಸ್ಯೆ ನಮ್ಮನ್ನ ಕಾಡುತ್ತಾ ಅಂದ್ರೆ ಕಾಡುತ್ತೆ. ಒಬ್ಬ ವ್ಯಕ್ತಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ತಾ ಇಲ್ಲ ಅಂದ್ರೆ ಪಿತೃದೋಷ ಇದೆ. ಒಬ್ಬ ವ್ಯಕ್ತಿಯ ಒಂದು ವಂಶ ಬೆಳೀತಾ ಇಲ್ಲ ಅಂದ್ರೆ ಪಿತೃದೋಷ ಇರುತ್ತೆ. ಸರ್ ವಂಶಜ ಇದಾನೆ, ಯೂಸ್ ಇಲ್ಲ, ಪಿತೃದೋಷ ಇದೆ. ನಾವು ಸಿಂಪ್ಟಮ್ಸ್ ಕಂಡುಹಿಡಿಬಹುದು, ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ನೋಡಿದಾಗ ನಮ್ಗೆ ವಿಷಯ ಗೊತ್ತಾಗ್ಬಿಡುತ್ತೆ ಪಿತೃದೋಷ ಇದೆಯಾ ಇಲ್ವಾ ಅಂತ. ನೀವು ಜಾತಕನೇ ತಗೋಬೇಕು, ಎಲ್ಲವನ್ನ ನೋಡ್ಬೇಕಂತ ಏನಿಲ್ಲ. ಕೆಲವರಿಗೆ ಜಾತಕ ಇರಲ್ಲ, ಸಿಂಪ್ಟಮ್ಸ್ ಅವ್ರು ಹೇಳಲ್ಲ. ಸರ್ ಇವಾಗ ಏನ್ ಮಾಡ್ಬೇಕು? ಅವ್ರು ಬಂದು ಕೂತಾಗ ಪ್ರಶ್ನೆಯನ್ನ ನೀವು ಹಾಕಿ ನೋಡಿದಾಗ ಅಲ್ಲಿ ಕೆಲವೊಂದು ಸೂತ್ರಗಳನ್ನ ನಾವು ಕಲಿಸ್ಕೊಡ್ತೀವಿ. ಅದನ್ನ ನೋಡಿ ಅವರಿಗೆ ಪಿತೃದೋಷ ಇದೆಯಾ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡಿ. ಮತ್ತೆ ಜಾತಕವನ್ನೇ ನೋಡ್ಕೊಂಡೆ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಕೂತ್ಕೋಬೇಡಿ. ಯಾಕಂದ್ರೆ ಬಹಳಷ್ಟು ಜನ ತಮ್ಮ ಜಾತಕವನ್ನ ಇಟ್ಕೊಂಡು ಬಹಳಷ್ಟು ಪಂಡಿತರ ಹತ್ರ ಹೋಗಿ ದೋಷಗಳಿಗೆ ಪರಿಹಾರಗಳನ್ನ ಮಾಡಿರ್ತಾರೆ, ಮತ್ತೆ ಅದೇ ಜಾತಕ ತಗೊಂಡ್ಬಂದಿರ್ತಾರೆ. ಅದೇ ಜಾತಕದಲ್ಲಿ ಆ ಗ್ರಹಗಳು ಅಲ್ಲೇ ತಾನೇ ಇರ್ತವೆ. ಆವಾಗ ನೀವೇನ್ ಮಾಡ್ಬೇಕಂದ್ರೆ ಪ್ರಶ್ನೆಯನ್ನ ಹಾಕಿ ಉತ್ತರಿಸ್ಬೇಕೇ ಹೊರತು ಜಾತಕವನ್ನ ನೋಡ್ಕೊಂಡು ಉತ್ತರಿಸೋದಲ್ಲ. ಸೊ ಆದಷ್ಟು ಪ್ರಶ್ನಾ ಸಂಬಂಧಪಟ್ಟಿದ್ದು, ಪ್ರಶ್ನಾ ಲಗ್ನಕ್ಕೆ ಸಂಬಂಧಪಟ್ಟಿದ್ದನ್ನ ಮಾಡಿ. ಲೈಫಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ಯಾಕೆ ದುಡಿತಾ ಇದ್ದೀನಿ ಗೊತ್ತಿಲ್ಲ. ಉದ್ಧಾರ ಆಗಿದೆಯಾ ಗುರು? ಇಲ್ಲ. ನಿನ್ ಜೊತೆಗಿದ್ದವರು ಚೆನ್ನಾಗಿ ಉದ್ಧಾರ ಆಗ್ತವ್ರೆ, ನನ್ಗಿಂತ ಹಿಂದೆ ಬಂದವರು ಉದ್ಧಾರ ಆಗೋರೆ, ನೀನು ಇಲ್ಲ. ಸರ್ ನಮ್ಮ ವಂಶದಲ್ಲಿ ಪಿತೃದೋಷ ಯಾರಿಗಿಲ್ಲ ಸರ್, ನಂಗೆ ಮಾತ್ರ ಇದೆ ಅಂದ್ರೆ ಎಲ್ರು ಉದ್ಧಾರ ಆಗೋರೆ, ನಾನು ಒಬ್ಬ ಆಗಿಲ್ಲ. ನಮ್ ದೊಡ್ಡಪ್ಪನ ಮಕ್ಕಳು ಉದ್ಧಾರ ಆಗೋರೆ, ನಮ್ ಚಿಕ್ಕಪ್ಪನ ಮಕ್ಕಳು ಉದ್ಧಾರ ಆಗೋರೆ, ಈ ಕಡೆ ಆಗೋರೆ, ಆ ಕಡೆ ಆಗೋರೆ. ನೀವು ನೋಡಿ ಮಾತುಗಳೆಲ್ಲ ಈಗ ಬರುತ್ತೆ. ಇವಾಗ ಎಲ್ರು ಉದ್ಧಾರ ಆಗೋರೆ, ನಾನು ಉದ್ಧಾರ ಆಗಿಲ್ಲ. ಸರ್ ನಾವು 4 ಜನ ಮಕ್ಕಳು ಸರ್, 3 ಜನರಿಗೂ ಮಕ್ಕಳಿದಾವೆ, ನನಗಿಲ್ಲ. ಗೊತ್ತಾಯ್ತಾ ನಿಮ್ಗೆ? ಅಥವಾ 3 ಜನರಿಗೂ ಗಂಡು ಮಕ್ಕಳಿದಾವೆ, ನನಗೆ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿದಾವೆ. ಸರ್ ಇಲ್ಲಿ ನೀವು ಯಾರಿಗೆ ಪಿತೃದೋಷ ಇದೆ ಮತ್ತೆ ಆ ಪಿತೃದೋಷ ನಿಮ್ಮನ್ನ ಯಾಕೆ ಕಾಡುತ್ತೆ, ಇದು ಪ್ರಶ್ನೆ ಬೇಕು. ಯಾವತ್ತು ಯಾವುದೇ ಒಂದು ವಿದ್ಯಾವಂತರ ಹೋದಾಗ ಈ ಪ್ರಶ್ನೆ ಕೇಳಿ. ಪಿತೃದೋಷ ಇದೆ, ಓಕೆ ಒಪ್ಕೋತೀವಪ್ಪ. ಶಾಪ ಇದೆನೋ ಒಪ್ಕೋತೀವಿ, ನೀನ್ ಏನ್ ಹೇಳ್ಬೇಕಾದ್ರೆ ಹೇಳ್ಕೊ. ಅವರು ಯಾಕೆ ನನಗೆ ದೋಷ ಮಾಡ್ತವ್ರೆ, ನನಗೆ ಯಾಕೆ ಶಾಪ ಕೊಟ್ಟವ್ರೆ, ಯಾರು? ಈ ಪ್ರಶ್ನೆಯನ್ನ ನೀವು ಮುಂದಿಟ್ಟಾಗ ಮುಂದ್ಗಡೆ ಇದ್ದವರಿಂದ ಉತ್ತರ ಬರಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಯೋಗಗಳಿದೆ. ಅದನ್ನ ಮಾಡಿದಾಗ ಸ್ವಯಂ ನೀವೇ, ನಾವ್ ಹೇಳಿದ್ರೆ ಅದು ಅರ್ಥ ಆಗಲ್ಲ, ಸ್ವಯಂ ನೀವೇ ನಿಮ್ಮ ಕನಸಿನಲ್ಲಿ ಅವ್ರನ್ನ ನೋಡ್ತೀರ. ಯಾವ ವ್ಯಕ್ತಿ ಸಮಸ್ಯೆಯನ್ನ ಒಡ್ತಾ ಇದ್ದಾರೆ, ಅವರಿಗೆ ನಿಮ್ಮಿಂದ ಏನು ಬೇಕು ಅಥವಾ ಏನು ಬೇಡ ಅನ್ನುವಂಥದ್ದನ್ನ ನೀವು ತಿಳ್ಕೊಬಹುದು. ಸರ್ ಇದು ಬೇಕು ಬೇಡಗಳನ್ನ ಸ್ವಲ್ಪ ಬಿಡಿಸಿ ಹೇಳಿ ಅಂದ್ರೆ, ಸಪೋಸ್ ತಿಳ್ಕೊಳ್ಳಿ 3 ಜನ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ ತಂದೆ ತಾಯಿಗೆ. ಫಾರ್ ಎಕ್ಸಾಂಪಲ್, ಇದ್ರಲ್ಲಿ ಈ ಮಗುನೇ ನನಗೆ ಇದನ್ನ ಮಾಡ್ಬೇಕು ಅನ್ನೋದು ತಂದೆ ಅಥವಾ ತಾಯಿಗೆ ಒಂದು ಆಸೆ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡಿ. 3 ಮಕ್ಕಳು ಮಾಡಿದ್ರೆ ಆಗಲ್ಲ. ಈ ಮಗು ಇವಾಗ ದೊಡ್ಡ ಮಗು ಮೇಲೆ ಆಸೆ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ. 2ನೇ ಮಗು ಏನೇ ಮಾಡಿದ್ರು ಸಹಿತ ದೊಡ್ಡ ಮಗು ಮೇಲೆ ಆಸೆ ಹೋಗಲ್ಲ.
ಈ ತರ ಬಂದ್ಬಿಟ್ಟು ಅಂದ್ರೆ ಯಾರೋ ಒಬ್ರನ್ನ ತುಂಬಾ ಹಚ್ಕೊಂಡಿರ್ತಾರೆ, ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ, ಇವರೇ ಇರ್ಬೇಕು, ನಂದು ಕೊನೆಗಳಿಗೆನಲ್ಲಿ ಇವರೇ ಎತ್ತಬೇಕು ಅಂತೆಲ್ಲ ಮಾತಾಡುವಂತವ್ರು ನಾಳೆ ಇವ್ರುಗಳು ತೀರ್ಕೊಂಡ್ರ ಮೇಲೆ ಕೂಡ ಇವರೇ ಮಾಡಬೇಕು ಅಥವಾ ಇವರಿಂದಲೇ ನನಗ್ ಬೇಕು ಅಂತ ಕೇಳಲ್ವಾ? ನಾವ್ ಹಂಗ್ ಮಾಡಲ್ಲ. ನಮ್ಗೆ ಅಧಿಕಾರ ಕೊಟ್ಟಿರೋರು ಇವ್ರಿಗೆ ಅಧಿಕಾರ ಮಾಡ್ಬೇಕು, ಇವ್ರು ಅದನ್ನ ಮಾಡ್ಬೇಕು. ನಾನ್ ಕೇಳ್ತಾ ಇರೋದು, ನಿಮ್ಗೆ ಅಧಿಕಾರ ಕೊಟ್ಟಿರೋದು ಇಲ್ಲಿರ್ಬಹುದು, ಆದ್ರೆ ಇವ್ರಿಗೆ ಏನ್ ಬೇಕು ಅಂತ ಯಾಕೆ ಕೇಳಲ್ಲ? ಯಾರಿಗೆ ನೀವು ಮಾಡ್ತಿರೋ ಅವ್ರಿಗೆ ಏನ್ ಬೇಕು ಅಂತ ಕೇಳಿ. ಅವ್ರಿಗೆ ಏನ್ ಬೇಕು ಅಂತಾನೆ ಕೇಳದೆ ಯಾಕೆ ಮಾಡಕ್ ಹೋಗ್ತೀರಾ? ಅವ್ರಿಗೆ ಗೊತ್ತೇ ಇರಲ್ಲ ವಿಷಯ. ಆಕ್ಚುಲಿ ಅವ್ರು ಎಲ್ಲಿರ್ತಾರೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಪಿತೃಗಳು ಬಂದ್ಬಿಟ್ಟು ಮತ್ತೆ ನಮ್ದೇ ವಂಶದಲ್ಲಿ ಬೇಕಾದ್ರೆ ಮತ್ತೆ ಹುಟ್ಟಿ ಬರ್ತಾರಂತೆ. ಗುರುಗಳು ಹೇಳ್ತಾ ಇದ್ರು ಮತ್ತೆ ಹುಟ್ಟಿ ಬರ್ತಾರಂತೆ. ನಾನ್ ಹೇಳ್ತಾ ಇರೋದು, ಮತ್ತೆ ಅವ್ರು ಹುಟ್ಟಿ ಬಂದ್ರ ಮೇಲೆ ಇಲ್ಲಿ ಅವ್ರ ಹೆಸರಿನಲ್ಲಿ ನೀವು ತರ್ಪಣಾದಿಗಳನ್ನ ಮಾಡ್ತಿರಲ್ಲ ಯಾರಿಗೆ? ಪಿಂಡಾದಿಗಳನ್ನ ಇಡ್ತಿರಲ್ಲ ಯಾರಿಗೆ? ಯಾಕೆ ಇದನ್ನ ಮಾಡ್ತಾ ಇರೋದು ನಿಮ್ಗೆ ಹೇಳಲ್ಲ. ಇದನ್ನ ವಿಷಯವನ್ನ ಯಾಕೆ ಹೇಳಲ್ಲ? ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಯಾವ್ದು ಹೋಗಿದೆ, ಯಾವ್ದಿದೆ, ಯಾವ್ದು ಬಿಟ್ಟಿದೆ, ಯಾವ್ದು ಪ್ರೇತ ಸ್ಥಿತಿನಲ್ಲಿದೆ, ಯಾವ್ದು ಇವ್ರಿಗೆ ತೊಂದರೆ ಕೊಡ್ತಾ ಇದೆ. ಆಕ್ಚುಲಿ ತೊಂದರೆ ಕೊಡ್ತಾ ಇರೋದು ಪಿತೃದೋಷನ, ಬೇರೆ ಯಾವ್ದಾದ್ರು ಇತರೆ ದೋಷಗಳು. ಯಾಕಂದ್ರೆ ನಾವು ತಿಥಿ, ವಾರ, ನಕ್ಷತ್ರ, ಯೋಗ, ಕಾರಣ ಎಲ್ಲದ್ರ ಬಗ್ಗೆ ಮಾತಾಡಿದೀವಲ್ವಾ? ಸೊ ಯಾವ್ದು ದೋಷ ಕೊಡ್ತಾ ಇದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ? ಸೊ ಇದರೆಲ್ಲರೂ ಎಲ್ಲರೂ ಬಂದ್ಬಿಟ್ಟು ಗೊಂದಲದಲ್ಲಿದ್ದೀವಿ ಇವಾಗ. ಕರೆಕ್ಟಾ? ಎಲ್ಲರಿಗೂ ಇವಾಗ ಕನ್ಫ್ಯೂಸ್. ಈ ಕನ್ಫ್ಯೂಷನ್ ನ ನಿವಾರಣೆ ಮಾಡೋದಕ್ಕಾಗಿ ನಾವು 3 ದಿನಗಳ ತರಗತಿಯನ್ನ ಮಾಡ್ತಾ ಇದೀವಿ. PDF ಮತ್ತೆ ವಿಡಿಯೋ ಲಭ್ಯ ಇರ್ತದೆ. ತರಗತಿ 3 ದಿನ ಅಂದ್ರೆ 30ನೇ ತಾರೀಕು ಶನಿವಾರ, 31ನೇ ತಾರೀಕು ಭಾನುವಾರ ತರಗತಿ ಇರೋದಿಲ್ಲ. 1ನೇ ತಾರೀಕು ಸೆಪ್ಟೆಂಬರ್ ತರಗತಿ ಇರುತ್ತೆ ಸೋಮವಾರ, 2ನೇ ತಾರೀಕು ಸೆಪ್ಟೆಂಬರ್ ಕೂಡ ತರಗತಿ ಇರುತ್ತೆ ಮಂಗಳವಾರ. ಓಕೆನಾ? ಈ 3 ದಿನದ ತರಗತಿಯ ಶುಲ್ಕವನ್ನ 3,000 ರೂಪಾಯಿ ನಿಗದಿಪಡಿಸಲಾಗಿದೆ. ಆಸಕ್ತರು ಜಾಯಿನ್ ಆಗ್ಬೋದು. ಓಕೆನಾ? ಸೊ ಇದು ಪಿತೃದೋಷ ಸಂಬಂಧಪಟ್ಟಂತ ತರಗತಿಯಾಗಿತ್ತು. ನೆಕ್ಸ್ಟ್ ಈ ತರಗತಿ ಮುಗಿದ ಮೇಲೆ ಯಾವ ತರಗತಿ ಬರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಬಟ್ ಪಿತೃಗೆ ಸಂಬಂಧಪಟ್ಟಂತ ಗೊಂದಲ ಇರೋರು, ಪಿತೃದೋಷದ ಬಗ್ಗೆ ಸರಿಯಾದ ಕ್ರಮದಲ್ಲಿ ತಿಳ್ಕೋಬೇಕು ಅಂತ ಆಸೆ ಇರೋರು, ಹೆಣ್ಣು ಮಕ್ಕಳು ಮಾಡಬಹುದಾದಂತ ಪರಿಹಾರಗಳು ಪಿತೃದೋಷಕ್ಕೆ. ಓಕೆನಾ? ಪಿತೃಸ್ತವನೆ ಆಗಿರ್ಬೋದು, ಪ್ರಾಯಶ್ಚಿತ್ತ ಸಂಕಲ್ಪನೆ ಆಗಿರ್ಬೋದು, ವೈತರಣಿ ಗೋದಾನನೆ ಆಗಿರ್ಬೋದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ನಾನು ಕೆಲವೊಂದು ತಂತ್ರ ಪರಿಹಾರಗಳನ್ನ ಕೊಡ್ತೀನಿ, ಯಂತ್ರ ಪರಿಹಾರಗಳನ್ನ ಕೊಡ್ತಾ ಇದ್ದೀನಿ. ಸೊ ಈ ಪರಿಹಾರಗಳ ಜೊತೆಗೆ ಫಸ್ಟ್ ಇದೆಯಾ, ಇದ್ರೆ ಏನ್ ಮಾಡ್ಬೇಕು ಫಸ್ಟ್ ಅದನ್ನ ನೆನ್ಪಿಟ್ಕೊಳ್ಳಿ. ಸುಮ್ನೆ ಇದೆ ಅಂತ ನೀವೇ ಹೇಳ್ಕೊಂಡು ಹೋಗ್ಬೇಡಿ. ನೀವು ಆಗ್ತಾ ಇರ್ತೀರ ಮೆಸೇಜ್, ನನಗೆ ಪಿತೃದೋಷ ಇದೆ, ನಂಗೆ ಅದಕ್ಕೆ ಸಮಸ್ಯೆ ಆಗ್ತದೆ, ಪಿತೃದೋಷ ಇದೆ ನನಗೆ ಸಮಸ್ಯೆ ಆಗ್ತದೆ. ನಿಜವಾಗ್ಲೂ ಅದೇ ಬರುತ್ತೆ. ಪಾಸಿಟಿವ್ ಮೆಸೇಜ್ ಅನ್ನ ಹಾಕಕ್ಕೆ ಹೋಗಲ್ಲ. ಯಾರೋ ಒಬ್ರು ಹೇಳಿದ್ರ ಅದನ್ನ ಕಂಟಿನ್ಯೂ, ನಮ್ಗೆ ಈ ದೋಷ ಇದೆ, ನಮ್ಗೆ ಈ ದೋಷ ಇದೆ, ನಮ್ಗೆ ಈ ದೋಷ ಇದೆ. ಸೊ ಆ ದೋಷದಿಂದ ಹೊರಬರೋದಕ್ಕೆ ಏನೇನ್ ಮಾಡ್ಬೇಕು, ವಿದಿನ್ 3 months ಅಥವಾ 48 days ಒಳಗಾಗಿ ನಿಮ್ಮ ಜೀವನದಲ್ಲಿ ಏನಾದ್ರು ಪರಿವರ್ತನೆ ಬರುತ್ತಾ? ಇವಾಗ ಕ್ಷೇತ್ರಕ್ಕೆ ಹೋದ್ರಿ, ಯಾವ್ದು ಗೊತ್ತಿಲ್ಲ ಸರ್, ಬಿಟ್ಟಾಕಿ. ನೀವ್ ಯಾವ್ದೋ ದೇವಸ್ಥಾನ ಅಂದ್ರಿ, ಅಲ್ಲಿಗೆ ಹೋದ್ವಿ, ಎಷ್ಟು ದಿನದಲ್ಲಿ ಬದಲಾವಣೆ ಬರುತ್ತೆ ಅಂದ್ರೆ 48 days. ಓಕೆನಾ? ಇಮಿಡಿಯೇಟ್ ಆಗಿ ಮಾರನೇ ದಿನ ಬರುತ್ತಾ ಅಂದ್ರೆ ಬರಲ್ಲ. ಮೊದ್ಲೇ ಹೇಳ್ತಾ ಇದೀನಿ, ಕ್ಲಾಸಿಗೆ ಜಾಯ್ನ್ ಆಗ ಮುಂಚೆ 48 ದಿನದ ಒಳಗಾಗಿ 21 ತಲೆಮಾರುಗಳಲ್ಲಿ ಎಲ್ಲೇ ಯಾವುದೇ ಪಿತೃಗಳದು ಏನೇ ದೋಷ ಇರಲಿ, ನೀವು ತಲೆ ಕೆಡ್ಸ್ಕೊಬೇಡಿ, ಪರಿಹಾರ ಆಗುತ್ತೆ. ಯಾಕಂದ್ರೆ ಅದು ಕ್ಷೇತ್ರ ಮಹಿಮೆ. ಆ ಕ್ಷೇತ್ರದಲ್ಲಿ ಮಾಡ್ಲೇಬೇಕು. ಮಾಡಿದಾಗ ಆ ಕ್ಷೇತ್ರ ಮಹಿಮೆ ಇರುತ್ತೆ. ಆ ಕ್ಷೇತ್ರದ ಬಗ್ಗೆನೂ ಕೂಡ ನಾನು ತರಗತಿನಲ್ಲಿ ಮಾತಾಡ್ತೀನಿ. ಇಷ್ಟ ಇದ್ದವರು ಅಥವಾ ಇದನ್ನ ತಿಳ್ಕೋಬೇಕಂತ ಆಸೆ ಇದ್ದವರು ತಾವು ಜಾಯಿನ್ ಆಗ್ಬೋದು. ಓಕೆನಾ? ಇದು ತರಗತಿಗೆ ಸಂಬಂಧಪಟ್ಟಂತ ವಿಷಯ ಆಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಓಕೆ?